ಎವ್ರಿ ನೈಟ್ ಸ್ಯಾಮ್ಸ್ ಮದರ್ ಕಾಲ್ಡ್ ಹಿಮ್. ಎವ್ರಿ ನೈಟ್ ಅಂದ್ರೆ ಪ್ರತಿ ರಾತ್ರಿ ಸಾಮ್ನ ತಾಯಿ ಅವನಿಗೆ ಕರೆ ಮಾಡ್ತಿದ್ರು. ಸಾಮ್ಸ್ ಮದರ್, ಸಾಮ್ನ ಈ ಒಂದು ಅಪಸ್ಟ್ರೋಫಿ ಕೊಮ ಹಾಕಿ ಎಸ್ ಆಗಿದ್ರೆ ಸಾಮ್ನ ಮದರ್. ಇನ್ನು ನಾನು ಅಂತ ಹೇಳ್ಬೇಕಾದ್ರೆ ಮೈ ಮದರ್ ಅಂತ ಹೇಳ್ಬೇಕು. ಮೈ ಮದರ್ ಕಾಲ್ಡ್ ಮೀ ಅಂತ. ಬಟ್ ಸ್ಯಾಮ್ ವಾಸ್ ಆಲ್ವೇಸ್ ಬಿಸಿ. ಆದ್ರೆ ಸಾಮ್ ಯಾವಾಗ್ಲೂ ಬ್ಯುಸಿ ಆಗಿದ್ದ. ನಾನು ಯಾವಾಗ್ಲೂ ಬ್ಯುಸಿ ಆಗಿದ್ದ ಅಂತ ಹೇಳ್ಬೇಕಾದ್ರೆ ಐ ವಾಸ್ ಆಲ್ವೇಸ್ ಬ್ಯುಸಿ ಅಂತ ಹೇಳ್ಬೋದು. ಲೇಟರ್ ಅಮ್ಮ ಹಿ ಸೈಡ್ ಡೈಲಿ ಅಂದ್ರೆ ನಂತರ ಅಮ್ಮ ಅವನು ಯಾವಾಗ್ಲೂ ಹೇಳ್ತಿದ್ದ ಅಂತ. ಯಾವಾಗ್ಲೂ ಕಾಲ್ ಮಾಡಿದ್ರು ಕೂಡ ಲೇಟರ್ ಐ ಕಾಲ್ ಯು ಅಂತ ಹೇಳಲ್ವಾ, ಅದು ಹೇಳ್ತಿದ್ದ ಅಂತ ಅರ್ಥ. ಒನ್ ನೈಟ್ ಒಂದು ರಾತ್ರಿ ಶಿ ಕಾಲ್ಡ್ 3 times. ಅವಳು 3 ಬಾರಿ ಕರೆ ಮಾಡಿದ್ರು. ಎಷ್ಟು ಬಾರಿ? 3 ಬಾರಿ ಕರೆ ಮಾಡಿದ್ರು ಅವರ ತಾಯಿ. ಸ್ಯಾಮ್ ಕಟ್ ದ ಕಾಲ್ ಅಗೈನ್. ಸ್ಯಾಮ್ ಏನ್ ಮಾಡಿದ? ಮತ್ತೆ ಕಾಲ್ ಕಟ್ ಮಾಡಿದ. ಕಟ್ಟಿದ್ದು ಪಾಸ್ಟ್ ಕೂಡ ಕಟ್ಟೆ, ಕಟ್ ಅದರ ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಕಟ್ಟೆ ಬರುತ್ತೆ. ದೆನ್ ಹಿ ರಿಸೀವ್ಡ್ ಒನ್ ಮೆಸೇಜ್. ನಂತರ ಅವನಿಗೆ ಒಂದು ಮೆಸೇಜ್ ಬಂತು. ಏನ್ ಗೊತ್ತು? ಬೇಟಾ, ಐ ಜಸ್ಟ್ ವಾಂಟೆಡ್ ಟು ಹಿಯರ್ ಯುವರ್ ವಾಯ್ಸ್. ಮಗನೇ, ನಿನ್ನ ಧ್ವನಿ ಕೇಳಬೇಕೆಂದಿತ್ತು ಅಷ್ಟೇ. ಐ ಜಸ್ಟ್ ವಾಂಟೆಡ್ ಟು ಹಿಯರ್ ಯುವರ್ ವಾಯ್ಸ್. ಐ ಜಸ್ಟ್ ವಾಂಟೆಡ್ ಅಂದ್ರೆ ನಾನು ಕೇಳಬೇಕಿದ್ದು ಅಷ್ಟೇ. ಟು ಹಿಯರ್, ಐ ಜಸ್ಟ್ ವಾಂಟೆಡ್ ಅಂದ್ರೆ ಆಸೆ ಇತ್ತು ಅಷ್ಟೇ. ಟು ಹಿಯರ್ ಯುವರ್ ವಾಯ್ಸ್ ಅಂದ್ರೆ ನಿನ್ನ ಧ್ವನಿ. ಸಡನ್ಲಿ ಸ್ಯಾಮ್ ಬಿಕೇಮ್ ಸೈಲೆಂಟ್. ಸ್ಯಾಮ್ ಏನಾದ? ಮೌನವಾಗ್ಬಿಟ್ಟ. ಹಿ ಲುಕ್ಡ್ ಅಟ್ ಹಿಸ್ ಎಕ್ಸ್ಪೆನ್ಸಿವ್ ಫೋನ್. ಅವನ ದುಬಾರಿ ಫೋನ್ ಅನ್ನು ನೋಡಿದ. ಹಿ ರಿಯಲೈಸ್ಡ್, ಅವನಿಗೆ ಅರಿವಾಯಿತು. ಏನು ಗೊತ್ತು? ಸಮಥಿಂಗ್ ಪೇನ್ಫುಲ್. ಒಂದು ನೋವಿನ ಸತ್ಯವನ್ನು ಅವನಿಗೆ ಅರಿವಾಯಿತು. ಹಿ ಹ್ಯಾಡ್ ಟೈಮ್ ಫಾರ್ ಸೋಷಿಯಲ್ ಮೀಡಿಯಾ. ಅವನಿಗೆ ಸೋಷಿಯಲ್ ಮೀಡಿಯಾಗೆ ಸಮಯ ಇತ್ತು. ಬಟ್ ನಾಟ್ ಫಾರ್ ದ ಪರ್ಸನ್ ಹೂ ಪ್ರೇಡ್ ಫಾರ್ ಹಿಮ್ ಎವ್ರಿ ಡೇ. ಆದ್ರೆ ಪ್ರತಿದಿನ ಅವನಿಗಾಗಿ ಪ್ರಾರ್ಥಿಸುವ ವ್ಯಕ್ತಿ ಇರ್ತಾರಲ್ಲ, ಅವನಿಗೆ ಟೈಮೇ ಇದ್ದಿದ್ದಿಲ್ಲ. ದಟ್ ನೈಟ್, ಆ ರಾತ್ರಿ, ಹಿ ಕಾಲ್ಡ್ ಹಿಸ್ ಮದರ್. ಅವನ ತಾಯಿಗೆ ಅವನು ಕಾಲ್ ಮಾಡಿದ. ಇಮಿಡಿಯೇಟ್ಲಿ, ತಕ್ಷಣನೇ. ವೆನ್ ಶಿ ಆನ್ಸರ್ಡ್ ಹ್ಯಾಪಿಲಿ, ಅವಳು ಸಂತೋಷದಿಂದ ಕರೆ ಸ್ವೀಕರಿಸಿದಾಗ ಹಿಸ್ ಐಸ್ ಫಿಲ್ಡ್ ವಿತ್ ಟಿಯರ್ಸ್. ಅವನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು ಅಂತ ಅರ್ಥ. ಸಂತೋಷದಲ್ಲಿ ಅಂತ ಅರ್ಥ. ಸೊ ದಿಸ್ ಈಸ್ ರಿಯಾಲಿಟಿ. ಇದರ ಮೋರಲ್ ಏನಿದೆ ಅಂದ್ರೆ, ಒನ್ ಡೇ ಯು ಮೇ ಮಿಸ್ ದ ಕಾಲ್ಸ್ ಯು ಇಗ್ನೋರ್ ಟುಡೇ. ಇಂದು ನೀವು ಕಡೆಗಣಿಸುವ ಕರೆಗಳು ಒಂದು ದಿನ ನೀವು ತುಂಬಾ ಮಿಸ್ ಮಾಡ್ಕೊಳ್ತೀರಾ. ಒನ್ ಡೇ ಯು ಮೇ ಮಿಸ್ ದ ಕಾಲ್ಸ್ ಯು ಇಗ್ನೋರ್ ಟುಡೇ. ಇವತ್ತು ನೀವು ಇಗ್ನೋರ್ ಮಾಡಿದಂತಹ ಕಾಲ್ಸ್ ಅಷ್ಟು ವ್ಯಾಲ್ಯೂಯೇಬಲ್ ಆಗಿರುತ್ತೆ. ಆದ್ದರಿಂದ ಯಾರು ಕಾಲ್ ಮಾಡಿದ್ರು ಕೂಡ ಅದನ್ನು ಇಗ್ನೋರ್ ಮಾಡದೆ ಕರೆ ಸ್ವೀಕರಿಸಕ್ಕೆ ಪ್ರಯತ್ನ ಮಾಡ್ರಿ. ಸೊ ಸ್ಟೋರಿಯಲ್ಲಿ ನಿಮ್ಮದೇ ದಾಟಿಯಲ್ಲಿ ಇದನ್ನು ಒಂದ್ಸಲ ಬರೆದು ನನಗೇನು ಮಾಡ್ರಿ, ಕಮೆಂಟ್ ಮಾಡ್ರಿ. ವಿಶ್ ಆಲ್ ದ ಬೆಸ್ಟ್.